ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ನಮಗೊಂದು ಗ್ರೇ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರ್ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ, VX5 ವೇರಿಯಂಟು. ಓಕೆ. ಏನೈತ್ರಿ ಮಾಡಲ್ಲು? 2020 ಸರ್. 2020 ಮಾಡಲ್ ಐತ್ರಿ. 2020. ಎಷ್ಟಾಗಿದೆ ಸರ್ ತಾವು ಓನರು ಗಾಡಿಗೆ? ಸಿಂಗಲ್ ಓನರು. ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ರನ್ನಿಂಗ್ಲಿ ಎಷ್ಟಾಗಿದೆ ಸರ್ ಕಿಲೋಮೀಟ್ರ್ ಓಡಿರೋದು? 34,000. 34,000 ಕಿಲೋಮೀಟ್ರ್ ಓಡಿರೋದು. ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ಸರ್. ಶೋರೂಮಲ್ಲೇ ಸರ್ವಿಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ? ಹೌದು ಸರ್. ಇನ್ನು ಟೈರ್ ಕಂಡೀಷನ್ಸ್ ಎಲ್ಲ ನೋಡಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇಟ್ಟಿದ್ರಿ? ಗಾಡಿಗೆ ಬಂದಿರೋ ಟೈರೇ ಸರ್, ಇನ್ನೂ ಚೇಂಜ್ ಮಾಡಿಲ್ಲ. ಗಾಡಿ ಬಂದಿರೋ ಟೈರ್ ಇಟ್ಟಿದ್ದಾರೆ ಇನ್ನೂವರೆಗೂ? ಹಾಂ, ಓಕೆ. ಇನ್ನೂ ಸ್ಟೆಪ್ನಿ ಬಳಸಿಲ್ಲ. ಓಕೆ, ಸ್ಟೆಪ್ನಿ ಅನ್ಯೂಸ್ಡಾ? ಹ್ಞೂ. ಸರ್ ಒಂದು 50% ತನಕ ಇದೆಯಾ ಟೈರು? ಟೈರ್ ಸರ್ ಫ್ರಂಟ್ ಎಲ್ಲ 40% ಇದೆ, ಹ್ಞೂ. ಹಿಂದಗಡೆ 30% ಇದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿದ್ದೀರಾ ತಾವು? ಗಾಡಿ ಒರಿಜಿನಲ್ ಇದೆ ಸರ್. ಇಂಜನ್ ಎಲ್ಲ ಇನ್ನೂ ಸೇಲ್ಡ್ ಇಂಜನ್, ಯಾವುದೂ ಓಪನ್ ಮಾಡಿಲ್ಲ. ಓಕೆ, ಅದೇ ಸ್ಮೂತಾಗಿ ಇರುತ್ತೆ ನಿಮ್ಮ ಕೈಯಲ್ಲಿ ಮಾತ್ರ ಇಂಜನು? ಹಾಂ, ಯಾವುದು ಸರ್ ಸ್ಪೇರ್ ಪಾರ್ಟ್ಸ್ ಇದುವರೆಗೂ ಚೇಂಜ್ ಆಗಿಲ್ಲ. ಹ್ಞೂ. ಅದು ಬಿಟ್ಟರೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್, ಏನಿಲ್ಲ ಅಂಥದ್ದು ಏನಿಲ್ಲ. ರೈಟ್ ಸೈಡ್ ಒಂದು ಡೋರ್ ಒಂದೇ ಹಿಂದ್ಗಡೆ ಹ್ಞೂ. ಪೇಂಟ್ ಆಗಿದೆ ಸರ್ ಅಷ್ಟೇ. ಅದು ಟಚಪ್ ಆಗಿದೆಯಾ ಅದು? ಹಾಂ ಹಾಂ, ಆ ಡೋರ್ ಎಲ್ಲ ಕಂಪ್ಲೀಟ್ ಪೇಂಟ್ ಆಗಿದೆ, ರಿಪ್ಲೇಸ್ಮೆಂಟ್ ಏನಿಲ್ಲ. ಓಹೋ, ಓಕೆ. ಅದು ಬಿಟ್ಟರೆ ಮೇಜರಾಗಿ ಆಕ್ಸಿಡೆಂಟ್ ಆಗೋದು ಈ ಥರ ಏನಾಗಿಲ್ಲ ನಿಮಗೆ? ಏನು ಅಂಥದ್ದೇನಿಲ್ಲ, ಆಕ್ಸಿಡೆಂಟ್ ಫ್ರೀ. ಅದು ಏನೋ ಗೇಟ್ ಹತ್ರ ಟಚ್ ಮಾಡ್ಕೊಂಡಿದ್ದಕ್ಕೆ ಅದು ಒಂಚೂರು ಪೇಂಟ್ ಆಗಿದೆ ಅಷ್ಟೇ. ಓಕೆ ಸರ್. ಪೆಟ್ರೋಲ್ ವೇರಿಯಂಟಾ ಇದು ಫ್ಯೂಲು? ಪೆಟ್ರೋಲ್ VX5. ಏನು ಬರುತ್ತೆ ಮೈಲೇಜ್ ಎಲ್ಲ? ಸರ್ ಸಿಟಿ ಒಳಗಡೆ 18 ಬರುತ್ತೆ, ಔಟ್ಸೈಡ್ ಅಂದರೆ 20 ಬರುತ್ತೆ. ಓಕೆ ಸರ್. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ನೋಡೋದಾದ್ರೆ ಫೀಚರ್ಸು ಕಂಪ್ನಿ ಬಿಟ್ಟು ಬಂದಿರೋದಾಗಿರ್ಬೋದು, ಏನೇನು ಐತ್ರಿ ಫೀಚರ್ಸು? ಸರ್ ಅದು ಕಂಪನಿ ಸಿಸ್ಟಮ್ ಇರುತ್ತೆ. ಹ್ಞೂ. ಆಮೇಲೆ 5 ಮಿನಿಟ್ಸ್ ಟ್ರಾಫಿಕಲ್ಲಿ ನಿಲ್ಸಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹೌದಾ? ಮತ್ತು ಎಕ್ಸಲೇಟ್ ಕೊಟ್ಟರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಹ್ಞೂ. ಆಮೇಲೆ ಮಿರರ್ ಆಟೋಮೆಟಿಕ್ ಫೋಲ್ಡಿಂಗ್ ಆಗುತ್ತೆ. ಓಕೆ. ರಿವರ್ಸ್ ಕ್ಯಾಮ್ರಾ ಇದೆ. ಮಾಮೂಲಿ ಗಾಡಿ ಒಳಗೆ ಇಂಟೀರಿಯರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಮತ್ತು ಮ್ಯೂಸಿಕ್ ಸಿಸ್ಟಮು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಇಟ್ಟಿದ್ದೀರಾ? ಹಾಂ, ಎಲ್ಲ ಕ್ಲೀನ್ ಆಗಿದೆ ಸರ್. ಓಕೆ. ಟ್ರಾಫಿಕಲ್ಲಿ ಗಾಡಿ 5 ನಿಮಿಷ ನಿಂತರೆ, 5 ನಿಮಿಷ ಮೇಲ್ಪಟ್ಟು ನಿಂತರೆ ವೆಹಿಕಲ್ ತಾನಾಗಿ ಆಟೋಮೆಟಿಕ್ ಆಫ್ ಆಗುತ್ತೆ. ಏಸ್ ಕೂಡ ಇನ್ನೂ ಸ್ವಲ್ಪ ಎಕ್ಸಲೇಟ್ರ್ ಹೆಚ್ಚಿಗೆ ಒತ್ತಿದ್ರೆ ಅದು ಅವಾಗ ಕೂಡ ಆಫ್ ಆಗುತ್ತೆ ಗಾಡಿ? ಎಸ್. ಓಕೆ. ಆ ಥರ ವೆಹಿಕಲ್ ಇರುವಂಥದ್ದು ನಿಮ್ಮದು VX5 ವೇರಿಯಂಟು? ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? ಸರ್ 20 ಮಾಡಲ್ಲ, 40ವರೆಗೆ ಇರುತ್ತೆ, 2040ವರೆಗೆ ಇರುತ್ತೆ ಅದು. ಓಕೆ ಸರ್. FC ಓಕೆ. ಇನ್ಸೂರೆನ್ಸ್ ನೆಕ್ಸ್ಟ್ ಇಯರ್ ಜನವರಿ 3ನೇ ತಾರೀಕುವರೆಗೆ ಇದೆ. ಓಕೆ. ಇನ್ನು 3 ರಿಂದ 4 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ಗಾಡಿ ತೊಗೊಂಡ್ರಿಗೆ? ಎಸ್. ಓಕೆ. ಗಾಡಿ ಲೋನಲ್ಲಿ ಇರುವಂಥದ್ದಾ ಫುಲ್ ಕ್ಯಾಶಲ್ಲಿ ಐತ್ರಿ? ಫುಲ್ ಕ್ಯಾಶಲ್ಲಿ ಇದೆ ಸರ್. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ 6,85,000 ಹೇಳ್ತಾ ಇದ್ದೀನಿ. ಹ್ಞೂ. ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಬಲ್ ಬಿಡ್ತೀನಿ. 6,00,000? 6,85,000 ಗಾಡಿ ರೇಟು. ಓಕೆ. ಫೈನಲ್ ಆಗಿ 6,40,000 ಫೈನಲ್ ಇರುತ್ತೆ. ಓಕೆ. ಮಾಡಲ್ ಬಂದುಬಿಟ್ಟು 2020 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು, ಗಾಡಿ ಯಾರು ತೊಗೊಂತೀರಿ ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ರೇಟ್ ಬಂದುಬಿಟ್ಟು 6,85,000 ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದವರಿಗೆ 6,40,000 ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಓಕೆ ಸರ್. ಓಕೆ. ಇದನ್ನು ಫೈನಲ್ ರೇಟ್ ಆಗುತ್ತೋ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಇಲ್ಲ ಸರ್, ಅದು ಫೈನಲ್ ರೇಟು. ಹೌದಾ? 6,40,000 ಫೈನಲ್ ರೇಟು. ಓಕೆ ಸರ್. ಇವಾಗ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಗಾಡಿ ಕೂಡ ಓಲ್ಡ್ ಮಾಡಲ್ಲ, ಯಾಕಂದರೆ 5 ವರ್ಷದ ಗಾಡಿ ಆಗಿರುತ್ತೆ. ಅಗದಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಟಿದ್ದೀರಾ. ಗಾಡಿ ಒಳಗೆ ಫ್ಯೂಚರ್ಸ್ ಎಲ್ಲ ಕಂಪ್ನಿ ಬಿಟೆಡ್ ಆಗಿರೋದ್ರಿಂದ ಎಲ್ಲ ವರ್ಕಲ್ಲೇ ಇಟ್ಟಿದ್ದೀರಾ? ಓಕೆ. ಓಕೆ ಸರ್. ಇವಾಗ ಗಾಡಿ ಇರುವಂಥ ಲೊಕೇಶನ್ ಇದು? ಬಳ್ಳಾರಿ ಸಿಟಿ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಸರ್. ಅಪ್ಡೇಟ್ಸ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್.
ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.